ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಿಂಪಲ್ ಹೇರ್ ಸ್ಟೈಲ್ ಬಗ್ಗೆ, ಅಂದರೆ ಸ್ಯಾರಿಗೆಲ್ಲ ಯಾವ ರೀತಿ ಡ್ರೆಸ್ಅಪ್ ಆದರೆ ಚೆನ್ನಾಗಿ ಕಾಣಿಸುತ್ತೆ, ಹೇರ್ ಸ್ಟೈಲ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದು ನಾನು ಮಾಡ್ಕೊಳ್ಳೋವಂಥದ್ದು. ಈಗ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು, ಅವ್ರನ್ನೆಲ್ಲ ರೆಡಿ ಮಾಡಿ ಹೊರಡಿಸೋಷ್ಟ್ರೊಳಗೇ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ. ನನಗೆ ಅಷ್ಟು ಟೈಮ್ ಸಿಗೋದಿಲ್ಲ ರೆಡಿ ಆಗಲಿಕ್ಕೂ. ಯಾರಾದರೂ ಇದ್ದರೆ ಒಳ್ಳೆ ಸ್ಟೈಲಿಶ್ ಆಗಿ ಬಾಚಿಸ್ಕೊಳ್ಬೋದು. ಬಟ್ ಈಗ ನಾನೇ ಇರ್ತೀನಿ. ಸೊ ಸೆಲ್ಫ್ ಹೇಗೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತೇಳಿ ಹೇರ್ ಸ್ಟೈಲ್ಗೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿಬ್ಬರು ಅಸಿಸ್ಟೆಂಟ್ ಇದ್ದಾರೆ ನೋಡಿ ನನಗೆ ಹೆಲ್ಪ್ ಮಾಡಲಿಕ್ಕೆ. ಇವರಿಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ ಇವತ್ತು ಅಂತೆ. ಓಕೆ ಅಂತೆ ಅಲ್ಲ? ಯಾವ ಹೇರ್ ಸ್ಟೈಲ್ ಮಾಡ್ತೀರಾ ನನಗೆ? ಓಕೆ 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 ಫ್ರೆಂಡ್ಸ್, ಈಗ ನಾನು 1 by 1 ತೋರಿಸ್ತೇನೆ. ಫಸ್ಟ್ ಹೇರ್ ಸ್ಟೈಲ್ ಬಂದು, ಈಗೇನಾದರೂ ನಾನು ಸ್ಯಾರಿಗೆ ಹೇರ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ, ಸ್ನಾನ ಮಾಡಿದ್ದು ಅಂದರೆ ನಾಳೆ ಮಾರ್ನಿಂಗು ಅಥವಾ ಮಧ್ಯಾಹ್ನ ಏನಾದ್ರು ಫಂಕ್ಷನ್ ಇದೆ ಅಂದರೆ ನಾನು ಬೆಳಗ್ಗೆ ಸ್ನಾನ ಮಾಡಿದಾಗ ಚೆನ್ನಾಗಿ ಹೇರ್ ಡ್ರೈಯರ್ ಮಾಡಿಕೊಂಡು ಬೇಕು. ತಿಂತಾ ಇದೆಯಾ ಸ್ಯಾರಿನ? ಓಕೆ. ಈಗೇನಾದರೂ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಹತ್ರ ಫಂಕ್ಷನ್ಗೆ ಹೋಗಬೇಕು, ನಾನು ಹೇರ್ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ, ನನಗೆ ಲಾಂಗ್ ಹೇರ್ ಇರೋದ್ರಿಂದ ಅದು ಸ್ವಲ್ಪ ಸೆಟ್ಟಿಂಗ್ಸ್ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನ್ಯಾಚುರಲ್ ಆಗಿ ನಾನು ಹೇಗೆ ಮಾಡ್ಕೋತೀನಿ ಅಂದರೆ, ಸ್ನಾನ ಎಲ್ಲ ಮಾಡಿ ಅದನ್ನ ಚೆನ್ನಾಗಿ ಡ್ರೈ ಮಾಡ್ಕೋತೀನಿ. ಕೂದಲು ಒಣಗಿಸಿದ ನಂತರ ಚೆನ್ನಾಗಿ ಅದನ್ನ ರೋಲ್ ಮಾಡಿ ಕೊಂಡೆ ಕಟ್ಕೊಬಿಡ್ತೀನಿ. ಸೊ ಕೊಂಡೆ ಕಟ್ಕೊಂಡ್ರೆ ಫೆದರ್ ಕಟಿಂಗ್, ಸ್ಟೆಪ್ ಕಟಿಂಗ್ ಅಥವಾ ಯು ಶೇಪ್ ಯಾವುದಾದ್ರು ಇರಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ರಿಯಲ್ ಆಗಿ. ನಾನು ಇದು ಬೆಳಗ್ಗೆ ಕಟ್ಕೊಂಡಿದ್ದು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತೇಳಿ ಸೆಟ್ಟಿಂಗ್ಸ್ ರೀತಿ. ಸೊ ಇದು ನ್ಯಾಚುರಲ್ ಆಗಿ ನಾವೇ ಮಾಡ್ಕೋಬಹುದು. ಯಾವುದೇ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು, ಮಿಷಿನ್ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಈಗ ನೀವು ನೋಡ್ಬೋದು, ಬಟ್ ಫುಲ್ ಕಂಪ್ಲೀಟಾಗಿ 100% ಬರುತ್ತೆ ಅಂತಲ್ಲ, ಬಟ್ ಓಕೆ, ಕೂದಲು ಬಿಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸೆಟ್ಟಿಂಗ್ಸ್ ಇದೆ, ಕಾಣಿಸ್ತಿದೆಯಾ? ಸೆಟ್ಟಿಂಗ್ಸ್ ಥರ ಇದೆಯಾ? ರೋಲ್ ಆಗಿದೆಯಾ? ಇದೆ. ಈ ಥರ ಒಂದು. ಸೊ ಅದನ್ನೇ ಇದೇ ಕೂದಲನ್ನ ತೆಗೆದು ನಾನು ಜಸ್ಟ್ ಏನು ಬಾಚೋದೇನಿಲ್ಲ, ಜಸ್ಟ್ ಈ ರೀತಿ ಹೀಗೆ ಮಾಡ್ತೀನಿ. ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ. ಸೊ ಇದು ಜಸ್ಟ್ ಇದಿಷ್ಟೇ ಬಾಚ್ಕೋಬೇಕಷ್ಟೇ. ಫುಲ್ಲು ಎಲ್ಲ ಬಾಚಲಿಕ್ಕೆ ಹೋದರೆ ಅದು ರೋಲ್ ಹೋಗ್ಬಿಡುತ್ತೆ. ಸೊ ಇಷ್ಟು ಬಾಚ್ಕೊಂಡ್ರೆ ಸಾಕು. ಮತ್ತು ಇದು ಕೂಡ ಲೈಟಾಗಿ ಇಷ್ಟೇ ಕರ್ಲಿ ಕರ್ಲಿ ಇದೆಯಾ? ಇದೆ. ಫುಲ್ಲು ಲಾಂಗ್ ಹೇರ್ ಇರುತ್ತೆ, ಲಾಂಗ್ ಅಥವಾ ಕೆಲವ್ರದ್ದು ಕೂದಲು ತುಂಬಾ ಸಿಕ್ಕಟ್ಕೊಳ್ಳುತ್ತೆ. ನನಗೂ ಚಿಕ್ಕವಳಿದ್ದಾಗ ತುಂಬಾ ಕೂದಲು ಸಿಕ್ಕಟ್ತಿತ್ತು. ಅದನ್ನು ತೆಗೆಯೋಷ್ಟರೊಳಗೆ ತುಂಬಾ ಸಾಕಾಗೋದು. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಟೈಮೇ ಆಗೋಗೋದು. ನಮ್ಮಮ್ಮ ಒಂದು ಕೈಲಿ ಎಷ್ಟು ಏಟ್ ತಿಂದಿದ್ದೀನೋ ಅಂತಲೇ ಗೊತ್ತಿಲ್ಲ ಇದಕ್ಕೆ. ಸೊ ನನಗೆ ನನ್ನ ದೊಡ್ಡಪ್ಪನ ಮಗಳು ಹೇಳ್ಕೊಟ್ಟಿದ್ದು ರಜ್ಜಿನ ಅಂತೇಳಿ, ಸಿಕ್ಕನ್ನ ತೆಗೆಯೋದು. ಇದು ಈಸಿ ಮೆಥಡು. ಹೇರ್ ಕೂಡ ಏನು ಕಟ್ ಆಗಲ್ಲ, ಮತ್ತು ತುಂಬ ಈಸಿಯಾಗಿ ತೆಗಿಬೋದು, ಮತ್ತು ಯಾವುದೇ ರೀತಿಯ ಪೇನ್ ಕೂಡ ಆಗಲ್ಲ. ಸೊ ಅದು ಹೇಗೆ ಮಾಡೋದಂತ ತೋರಿಸ್ತೇನೆ. ಹೀಗೆ 2 ಭಾಗ ತಗೊಂಡು ಹೇರ್ನ ಹೀಗೆ 2 ಭಾಗ ಮಾಡ್ಕೋಬೇಕು. ಮಾಡಿಕೊಂಡು ಹೀಗೆ ಹೇರ್ನ ರೋಲ್ ಮಾಡ್ಕೋಬೇಕು. ಟೈಟಾಗಿ ರೋಲ್ ಮಾಡಿಕೊಂಡು ಕೆಳಗಡೆಯಿಂದ ಇದನ್ನ ಸಿಕ್ಕನ್ನ ಹೀಗೆ ತೆಗಿತಾ ಬರಬೇಕು. ಈಗ ಕೆಳಗಡೆಯಿಂದ ಮಾಡ್ಕೊಂಡು ಬರಬೇಕಾದ್ರೆ ನಾವು ಹೀಗೆ ಟೈಟಾಗಿ ರೋಲ್ ಮಾಡಿರ್ತೀವಿ ಅಲ್ಲ, ಸೊ ಹಾಗಾಗಿ ನಮಗೆ ತಲೆ ಕೂಡ ಏನು ನೋವಾಗಲ್ಲ, ಮತ್ತು ಕೂದಲು ಕೂಡ ಅಷ್ಟು ಉದುರಲ್ಲ, ಕಟ್ ಕೂಡ ಆಗಲ್ಲ, ಬೇಗನೆ ಬಿಡಿಸ್ಬೋದು ಆರಾಮ್ಸೆ. ಸಿಕ್ಕನೆಲ್ಲ ಆ ಥರ ಇದ್ದರೆ ಇದೊಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಎಷ್ಟು ಈಸಿಯಾಗಿ ತೆಗಿಬೋದು ಕೂಡ ಬೇಗ. ನಂದು ಕೂದಲು ತುಂಬಾ ಸಿಕ್ಕಾಗುತ್ತೆ. ಸೊ ಇದೊಂದು ಈಸಿ ಮೆಥಡು ಸಿಕ್ಕನ್ನ ತೆಗಿಲಿಕ್ಕೆ. ನಾನು ಹೀಗೆ ಮಾಡೋದು. ಹಾಗೆ ಇದನ್ನು ಕೂಡ ಸೇಮ್ ತುಂಬ ಟೈಟಾಗಿ ರೋಲ್ ಮಾಡಿಕೊಂಡು ಹೀಗೆ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಕೆಳಗಡೆಯಿಂದ ಸಿಕ್ಕನ್ನ ಹೊಡಿಬೇಕು. ಹೀಗೆ ಮಾಡೋದ್ರಿಂದ ಅದು ಅಷ್ಟು ಪೇನ್ ಆಗೋದಿಲ್ಲ. ಇಷ್ಟು ಬಂದು ಇನ್ನೊಂದಂದರೆ, ಇದು ಯೂಶಲಿ ನಾನು ಯಾವಾಗ ಬಾಚ್ಕೊಳ್ಳೋದು, ಮೇಲ್ಗಡೆ ಇದು ಸ್ವಲ್ಪ ಹೇರ್ನ ತಗೊಂಡು
ಸೊ ಸಿಂಪಲ್ ಆಗಿ ಹೀಗೆ ಎತ್ಕೊಳ್ತೇನೆ. ನೀವಿಲ್ಲಿ ಬೇಕು ಅಂದರೆ ಪಫ್ ಕೂಡ ಹಾಕೋಬೋದು ಮೇಲ್ಗಡೆ. ಪಫ್ನ ಕೆಳಗಡೆ ಹಾಕ್ಕೊಂಡು ಕ್ಲಿಪ್ನ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ಹಾಗೇ ನನಗೆ ಪಫ್ ಬೇಡ ಅಂದ್ಬಿಟ್ಟು ನಾನು ಕ್ಲಿಪ್ಗಳನ್ನ ಹಾಕೋತಾ ಇದ್ದೇನೆ. ಈಗ ನಿಮ್ಗೆ ನಾನು ಏನು ತೋರಿಸ್ತಾ ಇದ್ದೇನೆ ಇದೆಲ್ಲ ಸೆಲ್ಫ್ ನಾನು ಮಾಡ್ಕೊಳ್ಳೋದು. ಇದು ವೆರಿ ಕ್ವಿಕ್ ಹೇರ್ ಸ್ಟೈಲ್ಸ್ ಇವು. ಈ ಸಿಂಪಲ್ ಹೇರ್ ಸ್ಟೈಲ್ಸಲ್ಲೇ ನಾವು ತುಂಬ ರಿಚ್ ಆಗಿ ಹೇಗೆ ಕಾಣಿಸೋದು ಅಂತಲೂ ಕೂಡ ನೀವು ನೋಡ್ಬೋದು. ನಾನು ಕೆಲವೊಂದು ಹೇರ್ ಆಕ್ಸೆಸರೀಸ್ನು ಕೂಡ ಇಲ್ಲಿ ಯೂಸ್ ಮಾಡಿಕೊಂಡು ಸಿಂಪಲ್ ಹೇರ್ ಸ್ಟೈಲ್ಸು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸೋಗೆ ನಾನು ರೆಡಿ ಆಗ್ತೀನಿ. ಅದರ ಹೇರ್ ಆಕ್ಸೆಸರೀಸ್ನ ಏನೇನು ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಬೇಕಿದ್ರೆ ಅದನ್ನ ಬೈ ಮಾಡ್ಬೋದು. ನಾನು ಒಂದೊಂದ್ಸಲ ಹೇರ್ ಬಿಟ್ಬಿಟ್ಟು ಕಲರ್ ಕಾಂಬಿನೇಷನ್ ಅಂದರೆ ಸ್ಯಾರಿಗೆ ಮತ್ತು ನನಗೆ ಅದು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಅನಿಸಿದ್ರೆ ಈ ಥರ ನೋಡಿ, ಮೆರೂನ್ ಸ್ಯಾರಿಗೆ ವೈಟ್ ಕಲರ್ ಕಾಕಡ ಹೂವು ಇದು ಪ್ಲ್ಯಾಸ್ಟಿಕ್ದು ಅದನ್ನ ಸೇರಿಸಿದ್ದೇನೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿ. ಅದರಲ್ಲೂ ನೀವು ವಾಲೆ ಜುಮ್ಕೆ ಹಾಕೋಬಿಟ್ರಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿಗೆ ಮತ್ತು ಈ ಥರ ಟ್ರೆಡಿಷನಲ್ ಲುಕ್ಕಿಗೆ. ನಾನು ಜಾಸ್ತಿ ಯಾವಾಗಲೂ ಕೊಂಡೆನೇ ಹಾಕೊಳ್ಳೋದು. ಇಲ್ಲಿ ಮಂಗಳೂರಲ್ಲೆಲ್ಲ ತುಂಬ ಸೆಕೆ ಇರೋದ್ರಿಂದ ಅದು ಯಾವ ರೀತಿ ಹಾಕೋತೀನಿ ಅಂತ ತೋರಿಸ್ತೇನೆ ನೋಡಿ. ಸೇಮ್ ಇದು ಅದೇ ರೀತಿ ಮೇಲ್ಗಡೆ 2 ಕ್ಲಿಪ್ಗಳನ್ನ ಹಾಕೊಳ್ಬಿಡ್ತೀನಿ. ನನಗೆ ಫ್ರಂಟಿಗೆ ಹೇರ್ಸ್ ಎಲ್ಲ ಬಂದರೆ ಅಷ್ಟು ಇಷ್ಟ ಆಗಲ್ಲ, ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾನು ಯಾವಾಗಲೂ ಅದು ಮೇಲ್ಗಡೆ ಕ್ಲಿಪ್ಗಳನ್ನ ಹಾಕೊಳ್ತೇನೆ. ಮತ್ತು ಒಂದು ರಬ್ಬರ್ ಬ್ಯಾಂಡಲ್ಲಿ ಟೈ ಮಾಡಿಕೊಂಡು ಹೇರ್ನ ಹಾಗೆ ಕೊಂಡೆ ಕಟ್ಕೊಳ್ತೇನೆ. ಇದೆ ನೋಡ್ತಿದ್ದೀರಾ ಆರ್ಟಿಫಿಷಿಯಲ್ ಹೇರ್ ಇದನ್ನ ಹಾಗೆ ಜಸ್ಟ್ ಫಿಕ್ಸ್ ಮಾಡ್ಕೊಬಿಡ್ತೀನಿ ಸಿಂಪಲ್ಲಾಗಿ. ಜಸ್ಟ್ ನಂಗೆ ಕೊಂಡೆ ಹಾಕಿದ್ದು ನೋಡಿ. ಈಗ ಆರ್ಟಿಫಿಷಿಯಲ್ ಹೇರ್ನ ಫಿಕ್ಸ್ ಮಾಡಿದ್ದಕ್ಕೆ ಈಗ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಿದೆ ಅಂತೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ಡಿಫ್ರೆಂಟಾಗಿ ಅದು ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ. ಇದು ಸಿಂಪಲಾಗಿ ಕಾಣಿಸ್ತಾ ಇದೆ. ನನಗೆ ಇದಕ್ಕೇನೆ ಇನ್ನೂ ರಿಚ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು, ಗ್ರ್ಯಾಂಡಾಗಿ ಫಂಕ್ಷನು, ಮನೆ ಫಂಕ್ಷನ್ ಅಂದರೆ ಇನ್ನೂ ನಾವು ಚೆನ್ನಾಗಿ ಮಿಂಚಬೇಕಾಗುತ್ತೆ ಅಲ್ಲ. ಸೊ ಇದಕ್ಕೇನೆ ಇನ್ನೊಂದು ನಾನು ಇಟ್ಕೊಂಡಿದ್ದೀನಿ. ಇದು ಹೇರ್ ಬ್ರೋಚು, ನಾನು ಅದನ್ನ ತೋರಿಸ್ತೇನೆ ನೋಡಿ. ಇದಂತೂ ತುಂಬಾ ಚೆನ್ನಾಗಿದೆ. ಈ ಥರ ಚೆನ್ನಾಗಿರೋ ಒಳ್ಳೊಳ್ಳೆ ಆಕ್ಸೆಸರೀಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಸೆಲ್ಫ್ ರೆಡಿ ಆಗ್ಬೋದು. ನಮಗೆಲ್ಲ ತಲೆಯೆಲ್ಲ ಬಾಚಲಿಕ್ಕೆ ಯಾರೂ ಇರಲ್ಲ ತುಂಬ ಚೆನ್ನಾಗಿ. ಈವನ್ ನನಗೂ ಗೊತ್ತಿಲ್ಲ ದೊಡ್ಡದು ಸ್ಟೆಪ್ ಜಡೆ ಆ ಥರ ಎಲ್ಲ ಏನಾಗ್ತಾರೆ ಆ ಥರ ಎಲ್ಲ ರೆಡಿ ಆಗಲಿಕ್ಕೆ. ಬಟ್ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಥರದನ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗ್ಬೋದು ಅಂತೇಳಿ. ಎಸ್, ಆ ಕಡೆ ಈ ಕಡೆ ಒಂದೆರಡು ಏರ್ ಪಿನ್ಸ್ಗಳನ್ನ ಹಾಕ್ಕೊಂಡ್ರೆ ಆಯಿತು. ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇದಕ್ಕೆ ನಿಮಗೆ ಏನಾದರೂ ಅದು ಬ್ರೋಚ್ ಬೇಡ ಅಂದರೆ ಈ ಥರ ಕನಕಾಂಬರ ಹೂವನ್ನು ಕೂಡ ಹಾಕೋಬೋದು. ನಾನೆಲ್ಲ ಆರ್ಟಿಫಿಷಿಯಲ್ನೇ ತೆಗೆದಿಟ್ಕೊಂಡಿದ್ದೀನಿ. ಕೆಲವು ಸಲ ಹೂಗಳು ಕೂಡ ಸಿಗೋದಿಲ್ಲ. ಏನಾದರೂ ಎಮರ್ಜೆನ್ಸಿ ಬೇಕು ಅಂದಾಗ ಈ ಥರ ಹಾಕೊಂಡು ಹೋಗ್ಬೋದು. ದೂರದಿಂದ ನೋಡಲಿಕ್ಕೆ ಅದು ಒರಿಜಿನಲ್ ಫ್ಲವರ್ಸ್ ರೀತಿಯೇ ಕಾಣಿಸುತ್ತೆ. ಹಾಗೆ ಮೈಗ್ರೇನ್ ಇರೋದ್ರಿಂದ ಹೂವಿನ ಸ್ಮೆಲ್ ಕೂಡ ಆಗೋದಿಲ್ಲ. ಹಾಗಾಗಿ ಇದು ನಿಜವಾಗ್ಲೂ ನನಗೆ ಯೂಸ್ಫುಲ್ ಅಂತಲೇ ಅನ್ಬೋದು. ಇದೊಂದು ರೆಡಿಮೇಡ್ ಹೇರ್ ಬ್ರೋಚು, ಇದು ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ ಕೊಂಡೆ ಹಾಕೊಂಡು ಒಳಗಡೆ ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದು ನನಗೆ ಹಾಕಲ್ಲ, ಏಕೆಂದರೆ ಇದು ನಂದು ಹೇರ್ ತುಂಬ ದಪ್ಪ ಆಗಿರೋದ್ರಿಂದ ಅದು ಇಡಿಸಲ್ಲ. ಬಟ್ ಇದಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಫ್ಲವರ್ ಏನು ನೋಡ್ತಿದ್ದೀರಾ, ದೂರದಿಂದ ನೋಡೋಕ್ಕೆ ರಿಯಲ್ ಮಲ್ಲಿಗೆ ಮೊಗ್ಗಿನ ರೀತಿಯೇ ಕಾಣಿಸುತ್ತೆ. ನಾನು ಇದನ್ನ ಟೈ ಮಾಡಿ ಇಟ್ಕೊಬಿಡ್ತೀನಿ. ಜಸ್ಟ್ ಏನಾದ್ರು ಕೊಂಡೆ ಹಾಕೊಂಡಾಗ ಜಸ್ಟ್ ಹಂಗೆ ಫಿಕ್ಸ್ ಮಾಡ್ಕೊಬಿಟ್ರೆ ಆಯಿತು. ಇದಂತೂ ತುಂಬಾ ಚೆನ್ನಾಗಿದೆ. ಆರಾಮ್ಸೆ ಇದನ್ನ ಬೈ ಮಾಡ್ಬೋದು. ತುಂಬ ಕಡಿಮೆ ದುಡ್ಡಿಗೆ ಒಳ್ಳೊಳ್ಳೆ ಆಕ್ಸೆಸರೀಸ್ ಸಿಗುತ್ತೆ. ಎಸ್, ಈಗ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಂತೇಳಿ. ಇದು ಬ್ಯೂಟಿಫುಲ್. ಇವೇನಾದರೂ ಬೋಟ್ ನೆಕ್ಕು, ಹೇರ್ ನೆಕ್ಕು, ಹಾಗೆ ಕಾಲರ್ ನೆಕ್ ಆ ಥರ ಹೊಲಿಸಿದ್ರೆ ಬ್ಲೌಸ್ನ ಹೇರ್ ಸ್ಟೈಲ್ ಬಂದು ಹೇರ್ನ ಹೈ ಟೈ ಮಾಡಿದರೆ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ತುಂಬಾ ಸಿಂಪಲ್ ಹೇರ್ ಸ್ಟೈಲ್ಸ್ ಆದರೂ ಕೂಡ ತುಂಬ ಡೀಸೆಂಟ್ ಲುಕ್ ಕೊಡುತ್ತೆ. ಇದು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನಿಮಗೆ ಈ ಲುಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಯಾವ ಹೇರ್ ಸ್ಟೈಲ್ ಇಷ್ಟ ಆಯ್ತು ಅಂತಲೂ ಕೂಡ ನನಗೆ ಹೇಳಿ. ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು ಈ ಥರ ಸಿಂಪಲ್ಲಾಗಿ ಕ್ಲಿಪ್ಗಳು, ಬನಾನಾ ಕ್ಲಿಪ್ ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ಈಗ ಮಾಡ್ತಿರೋ ಹೇರ್ ಸ್ಟೈಲ್ಗೆ ಫೆದರ್ ಕಟ್ಟಿಂಗ್, ಸ್ಟೆಪ್ ಕಟ್ಟಿಂಗ್, ಹಾಗೆ ಯು ಶೇಪು, ಈ ಥರ ಎಲ್ಲ ಇದ್ದರೆ ಮಾಡ್ಕೊಂಡಿದ್ರೆ ಈ ಥರ ಮೇಲ್ಗಡೆ ಎತ್ತಿ ಹಾಕಿದಾಗ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಸ್ಯಾರೀಸ್ಗೆ, ಡ್ರೆಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಹಾಗೆ ನನ್ನ ಫ್ರೆಂಡು ಅಶ್ವಿನಿ ಅಂತೇಳಿ ನನ್ನ ನೇಬರು, ಅವಳು ಕೂಡ ಕೆಲವೊಂದು ಹೇರ್ ಸ್ಟೈಲ್ಸ್ಗಳು ಮಾಡಿದ್ಲು ನನಗೆ. ಅದನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ, ಯಾರಿಗಾದರೂ ಯೂಸ್ ಆಗ್ಬೋದು. ಹಾಗೆ ಕಲ್ತ್ಕೊಳ್ಳೋರು ಕೂಡ ನೋಡ್ಕೊಂಡು ಕಲ್ತ್ಕೊಳ್ಳಿ. ಓಕೆ, ಈಗ ಬಾಚುತ್ತಾ ಇರೋದು ಇದು ಸ್ಟೆಪ್ ಜಡೆ. ಇದು ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಸ್ಟೆಪ್ ಜಡೆ. ಅದರಲ್ಲೂ ಲಾಂಗ್ ಹೇರ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ನನ್ನ ಫೇವ್ರೇಟ್ ಕೂಡ. ನಾನು ಊರಿಗೆ ಹೋದಾಗ ನಮ್ಮ ಆಂಟಿಯವ್ರು ಯಾರಾದರೂ ಸಿಕ್ಕಿದ್ರೆ ನಾನು ಇದನ್ನಂತೂ ಯಾವಾಗಲೂ ಬಾಚಿಸ್ಕೊತೀನಿ. ಮತ್ತು ಇವನಿಗೊಂದು ನಿಮಗೂ ಹಾಕ್ಬೇಕೇನಾ ಸ್ಟೆಪ್ ಜಡೆ? ಕಾರ್ತಿಕ್ ನೋಡ್ತಾ ಇದ್ದಾನೆ. ಓಕೆ, ಇವತ್ತು ಅಶ್ವಿನಿ ಮೇಡಮ್ ಅವರು ನಮಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಓಕೆ, ನಂದು ಕೂದಲು ಈ ಸಲ ಕಟ್ ಮಾಡಿಸಿಲ್ಲ, ಒಂದು ಏಪ್ರಿಲ್ವರೆಗೂ ಇರಲಿ, ಆಮೇಲೆ ಬೇಕಾದ್ರೆ ಯು ಶೇಪ್ ಏನಾದ್ರು ಮಾಡಿಸೋಣ ಅನ್ಬಿಟ್ಟಿದ್ದೀನಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ. ಹಾಗೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಯಾವ ಹೇರ್ ಆಯಿಲ್ನ ಹಾಕೋತಾ ಇದ್ದೀನಿ ಮತ್ತು ಹೇಗೆ ಮಾಡ್ಕೋತೀನಿ ಅದ್ರ ಬಗ್ಗೆ ಕೂಡ ನಾನು ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇದಂತೂ ತುಂಬಾ ಒಳ್ಳೆ ಟ್ರೆಡಿಷನಲ್ ಲುಕ್ ಕೊಡುತ್ತೆ, ಡೀಸೆಂಟ್ ಆಗಿದೆ. ಮತ್ತು ಹಾಗೆ ಇವರು ಅದನ್ನು ಫ್ರೆಂಚ್ ಹೇರ್ ಸ್ಟೈಲ್ ಅಂತ ಹೇಳ್ತಾರಂತೆ, ನಮ್ಮ ಕಡೆ ಇದನ್ನ ಸ್ಟೆಪ್ ಜಡೆ ಅಂತಾರೆ. ಹಾಗೆ ಇನ್ನೊಬ್ಬರು ಹೇಳಿದ್ರು, ಅವರು ಉತ್ತರ ಕನ್ನಡದವರು, ಅವರೇನೋ ಸಾಧಾರ್ ಜಡೆ ಅಂತ ಕರೀತಾರಂತೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ. ಬಟ್ ನಿಮ್ಗೆ ಹೇರ್ ಸ್ಟೈಲ್ ನೋಡಿದ್ರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು ಇದು ಹೆಸರು ಗೊತ್ತಿಲ್ಲ ಯಾವುದು ಹೇರ್ ಸ್ಟೈಲ್ ಅಂತ. ಮಾಡಿದ ನಂತರ ನೀವು ನೋಡಿದ ಮೇಲೆ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಅಶ್ವಿನಿ ಅಂತೂ ಮಲ್ಟಿ ಟ್ಯಾಲೆಂಟೆಡ್, ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ತಾರೆ ಅವರು. ಹಾಗಾಗಿ ಇದು ಕೂಡ ಮಾಡ್ತೇನೆ ಅಕ್ಕ ಅಂದ್ಬಿಟ್ಟು ಮಾಡಿದರು. ತುಂಬಾ ಚೆನ್ನಾಗಿತ್ತು ಹೇರ್ ಸ್ಟೈಲು. ಮದುವೆ ಹುಡುಗಿಗಂತೂ ಮಾಡಿಸಿದ್ದು. ಹಾಗೆ ಕೆಲವೊಂದು ಹೇರ್ ಆಕ್ಸೆಸರೀಸ್, ಫ್ಲವರ್ಸ್, ಪಿನ್ಸ್ ಎಲ್ಲ ತಗೊಂಡ್ರೆ ಡೆಕೋರೇಷನ್ ಮಾಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅವರು ಆಗ್ತಾ ಇದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ನಾನು ಹಾಕಿದ್ದೇನೆ. ಅದನ್ನ ನೋಡಿ ಯಾರಿಗಾದ್ರೂ ಕಲ್ತ್ಕೊಳ್ಳೋದಿದ್ರೆ ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಅಥವಾ ವಿಡಿಯೋ ಸೇವ್ ಮಾಡಿ ಇಟ್ಕೊಂಡು ಯಾರಿಗೆ ಹಾಕ್ಲಿಕ್ಕೆ ಬರುತ್ತೆ ಅವ್ರ ಹತ್ರ ಹಾಕಿಸ್ಕೊಳ್ಳಿ. ಈ ಹೇರ್ ಸ್ಟೈಲ್ ಏನು ನೋಡ್ತಿದ್ದೀರಾ, ಇದು ಯೂಶಲಿ ಮ್ಯಾಂಗ್ಳೂರ್ ಸೈಡು ಮದುವೆ ಹುಡುಗಿಗೆ ರಿಸೆಪ್ಷನಲ್ಲಿ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ಇಲ್ಲಿ ಮ್ಯಾಂಗ್ಳೂರಲ್ಲಿ ಈ ಹೇರ್ ಸ್ಟೈಲ್ ಬಂದು ತುಂಬಾ ಫೇಮಸ್. ಚಿಕ್ಕದ್ರಲ್ಲಿ ಇದ್ದಾಗ ಡ್ಯಾನ್ಸಿಗೆ ಮತ್ತು ಏನಾದರೂ ಮದುವೆ ಫಂಕ್ಷನ್ಸ್ ಆ ಥರ ಇದ್ದಾಗೆಲ್ಲ ಈ ಥರ ಸ್ಟೈಲಾಗಿ ತುಂಬ ಚೆನ್ನಾಗಿಯೇ ಬಾಚಿಸ್ಕೋತಾ ಇದ್ದೆ ಜಡೆ ಎಲ್ಲ. ನೀವು ನೋಡ್ತಿರ್ಬೋದು ಅವ್ರಿಗೆ ಎಷ್ಟು ಈಸಿಯಾಗಿ ಮತ್ತು ಫಾಸ್ಟಾಗಿ ಆಗ್ತಾಯಿದ್ದಾರೆ ಅಂತೇಳಿ. ಅವರಿಗಂತೂ ಇದು ಜಡೆ ಹಾಕಿ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ. ಕೆಲವ್ರಿಗಂತೂ ಇದು ಒಂದು ಕ್ರಿಯೇಟಿವ್ ಅಂತಲೇ ಹೇಳ್ಬೋದು. ವಾವ್, ಇದಂತೂ ಬ್ಯೂಟಿಫುಲ್. ನೋಡಿ, ಒಳ್ಳೆ ಹೂವು ಅರಳಿದಾಗೆ ಅರಳಿಬಿಡ್ತು. ಹಾಗೆ ಒಂಥರ ಸ್ಪ್ರಿಂಗ್ ರೀತಿ ಕಾಣಿಸ್ತಾ ಉಂಟು. ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಹೇರ್ ಸ್ಟೈಲ್ ನೋಡಿ, ಇನ್ನೂ ಒಳ್ಳೊಳ್ಳೆ ಇದನ್ನ ಡೆಕೋರೇಟ್ ಮಾಡಲಿಕ್ಕೆ ಹೇರ್ ಆಕ್ಸೆಸರೀಸ್ನ ಯೂಸ್ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿದ್ದ ನೇಬರ್ಸು ಕೂಡ ತುಂಬಾ ಚೆನ್ನಾಗಿದೆ ಅಂತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಹಾಗೆ ನಾವು ತೋರಿಸಿದ ಹೇರ್ ಸ್ಟೈಲ್ಸ್ನಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು, ಹಾಗೆ ನಾನು ಯಾವುದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ಇನ್ನೊಂದು ಹೇರ್ ಸ್ಟೈಲ್ ಕೂಡ ಅವರು ಮಾಡಿದರು. ಅದ್ರ ಹೆಸರು ಬಂದು ಫ್ರೆಂಚ್ ಹೇರ್ ಸ್ಟೈಲ್ ಅಂತೇಳಿ. ಅದಂತೂ ತುಂಬಾ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿತ್ತು. ಕೆಲವೊಂದು ಸೀರಿಯಲ್ಗಳಲ್ಲಿ ಹೀರೋಯಿನ್ಸ್ ಯಾರು ಟ್ರೆಡಿಷ್ನಲ್ ಲುಕ್ಕಲ್ಲಿ ಇರ್ತಾರೆ ಅಂಥವರು ಆ ಹೇರ್ ಸ್ಟೈಲ್ನ ಹಾಕಿದ್ದನ್ನ ನಾನು ನೋಡಿದ್ದೆ. ತುಂಬಾ ಚೆನ್ನಾಗಿದೆ ಈ ಹೇರ್ ಸ್ಟೈಲ್ ಅಂತೂ. ಅವರು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ, ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂದ್ಬಿಟ್ಟು ನಾನಿಲ್ಲಿ ಲೆಂತಿ ವಿಡಿಯೋನೇ ಶೇರ್ ಮಾಡಿದ್ದೀನಿ. ನಾನು ಮಧ್ಯಾಹ್ನ ಊಟ ಮಾಡಿ ಬೇರೆ ಹೋಗಿದ್ದೆ. ನಿದ್ದೆ ಅಂದರೆ ನಿದ್ದೆ ಅಷ್ಟು ಎಳೀತಿತ್ತು, ಹಾಕ್ಲಿಕ್ಕೆ ಬೇರೆ ಬರ್ತಾಯಿದ್ದೆ ನನಗೆ. ಹಾಗೆ ನೀವು ನಂದು ಹೇರ್ ಕೂಡ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಲಾಂಗ್ ಹೇರು ಹಾಗೆ ಸಿಲ್ಕಿ ಆಗಿದೆ ಅಂತೇಳಿ. ಬಟ್ ನನ್ನ ತಲೆನೂ ಕೂಡ ಡ್ಯಾಂಡ್ರಫ್ ಇದೆ, ಡ್ಯಾಂಡ್ರಫ್ ಇಲ್ಲ ಅಂತ ಹೇಳಲ್ಲ. ಮತ್ತು ಕೂದಲು ಕೂಡ ಉದುರುತ್ತೆ, ಅಷ್ಟಿಲ್ಲ. ಬಟ್ ಕೂದಲು ಮಾತ್ರ ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ವಾಕೋ ಆಯಿಲಿಂದನೇ ನಮ್ಮ ಹೇರು ಉದುರುತ್ತೆ, ಬೆಳೆಯುತ್ತೆ, ಬ್ಲ್ಯಾಕ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ದೇಹದಲ್ಲಿ ಚೇಂಜ್ ಆಗುವಂಥ ಕೆಲವೊಂದು ಹಾರ್ಮೋನ್ಸ್ ಪ್ರಾಬ್ಲಮಿಂದನೂ ಕೂಡ ಆ ರೀತಿ ಆಗ್ಬೋದು. ಹಾಗೆ ನೀರಿನ ಪ್ರಾಬ್ಲಮಿಂದ ಆಗಿರ್ಬೋದು, ವಾತಾವರಣದ ಪ್ರಾಬ್ಲಮಿಂದ ಆಗಿರ್ಬೋದು. ನಾವು ಹಾಕೋ ಆಯಿಲಿಂದನೇ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ಯಾವುದಾಕಿ ಅಭ್ಯಾಸ ಮಾಡಿದ್ರು, ಈಗಲೂ ಅದೇ ಆಯಿಲ್ನೇ ಮನೆಯಲ್ಲೇ ಮಾಡಿಕೊಂಡು ನಾನು ತಲೆಗೆ ಹಚ್ಕೋತೀನಿ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಯಾರಿಗಾದರೂ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು. ನಿಮ್ಮದು ತುಂಬ ಇತ್ತು ಮುಂಚೆ, ಎಲ್ಲ ಹೋಗಿದೆ ಈಗ. ಅಂದ್ರೆ ಅದರಲ್ಲೂ ನಾನು ಚಿಕ್ಕವಳು ಸ್ಕೂಲಲ್ಲಿ ಓದುತ್ತಿದ್ನಲ್ಲ, ನನಗೆ ಕ್ಲಿಪ್ಗಳೇ ಸಿಗ್ತಿರ್ಲಿಲ್ಲ ತಲೆಗೆ ಹಾಕಕ್ಕೆ. ದೊಡ್ಡದು ಬರ್ತದೆ ನೋಡು, ಮ್ಯಾಕ್ಸಿಮಮ್ ಸೈಜ್. ಈಗ ನೀನ್ ತಲೆಗೆ ಹಾಕಿದ್ದೆಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಸೈಜ್ ದೊಡ್ಡದೈತಲ್ಲ, ಅದೇ ಸಾಕಾಯ್ತಿಲ್ಲ ನನ್ನ ತಲೆ ಕೂದಲಿಗೆ. ಎಲ್ಲ ಬೈಯೋರು ಅದು ಏನ್ ತಲೆ ಕೂದಲ ಅಂತ ಬಿಟ್ಬಿಟ್ಟು. ಆಮೇಲೆ ನಮ್ಮನೇಲಿ ಎಲ್ಲರಿಗೂ ಕೂದಲು ಚೆನ್ನಾಗೈತೆ, ಬಟ್ ನನಗೆ ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಸೇಮ್ ನನ್ನಂಗೆ ನಮ್ಮ ಅಕ್ಕನ ಮಗಳು ಬಂದೈತೆ ಸಾರಾ ಅಂತ. ಸಣ್ಣ ಒಳಗೆ ದೊಡ್ಡೊಳಗೆ? ದೊಡ್ಡೊಳಗೆ. ನಮ್ಮ ಫೋನಲ್ಲಿ ಉಂಟಲ್ಲ ಹುಡುಗಿ, ಯಾವ ಫೋನಲ್ಲಿ? ಯೂಟ್ಯೂಬಲ್ಲಿ ನೀವು ಹಾಕಿದ್ದೀರಲ್ಲ, ಅವಳ ಫೋಟೋ ಹಾಕಿಲ್ವಲ್ಲ. ಸೀರೆ ಉಟ್ಕೊಂಡಿದೆ ನೋಡಿ ಅಂದ ಹುಡುಗಿ. ನಾನಾ? ಅವಳ? ಅವಳ ಹುಡುಗಿ. ಇಲ್ಲ ಇಲ್ಲ, ಅವ್ರು ಯಾರು ಬಂದಿಲ್ಲ. ನಮ್ಮ ಅಕ್ಕನ ಮಕ್ಕಳು ಬಂದಿಲ್ಲ, ನಮ್ಮ ಬಾವನ ಮಕ್ಕಳು ಅವರು. ನಮ್ಮ ಅಕ್ಕನ ಮಕ್ಕಳು. ನಮ್ಮ ಅಕ್ಕನ ಮಕ್ಕಳು ಚಿಕ್ಕ ಅವಳ ಇರಬೇಕು ಅಷ್ಟೇ. ಸಾರಾ ಅಂತ ಅವಳ ಹೆಸರು, ಬೆಂಗಳೂರಲ್ಲಿ ಇರೋದಲ್ಲ. ಅವಳಿಗೆ ಸೇಮ್ ನನ್ನಂಗೆ ಕೂದಲು ಸಖತ್ ಉದ್ದೈತಿ, ನನಗಿಂತನೂ. ಅವ್ರ ಅಮ್ಮನ ಅದೇ ಬೈಗಳು ದಿನ ಬಾಚೋಷ್ಟೊಳಗೆ ಸುಸ್ತಾಯ್ತು ನನಗೆ ಅಂತ. ಮತ್ತೆ ಡ್ರೈಯಾಗಿ ತುಂಬ ನನಗೂ ಅದೇ ಪ್ರಾಬ್ಲಮ್ ಅಲ್ಲ. ಸ್ನಾನ ಮಾಡಿದ್ರೆ ಮತ್ತೆ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಬೇಗ ಬೇಗ. ಮತ್ತೆ ತಿಕ್ಕಕ್ಕೂ ಕಷ್ಟ. ಮಂದ ಇದ್ರೆ ಬುದ್ಧನಾದಿರ್ಲಿ, ಮಂದ ಅಲ್ಲ ಬಾರ ಬುದ್ಧ ಎಷ್ಟು ಕೆಲವರಿಗೆ. ನನ್ನ ಫ್ರೆಂಡ್ ಒಬ್ಬಳಿದ್ಲಾಯ್ತು, ಅವಳಿಗೆ ಹಾಗೆ ತುಂಬ ದಪ್ಪ, ತುಂಬ ಉದ್ದ. ಲಾಸ್ಟಿಗೆ ಅವಳಿಗೆ ಕುತ್ತಿಗೆ ನೋವು ಸ್ಟಾರ್ಟ್ ಆಗಿ ಮತ್ತೆ ಕಟ್ ಮಾಡಿದೆ. ಅದು ಕೆಲವರಿಗೆ ಹಾಗೆ ಸ್ವಲ್ಪ ಸಮಸ್ಯೆ. ಫ್ರೆಂಡ್ಸ್ ಎಲ್ಲ ಹೀಗೆ ಫ್ರೆಂಡ್ಸ್ ಫ್ರೆಂಡ್ಸ್ ತಗೊಂಡಿಗೆ ಸಹ. ಹೌದಾ? ಬೈ ಕಡೆ ನಡೆ ನಡೆ. ಈ ಹೇರ್ ಸ್ಟೈಲ್ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಎಲ್ಲ ಹೇರ್ ಸ್ಟೈಲಲ್ಲಿ ಯಾವ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಯಾವುದು ಹೇರ್ ಸ್ಟೈಲು? ಸೈಡ್ ಹಾಫ್ ಫ್ರೆಂಚ್ ಹೇರ್ ಸ್ಟೈಲ್. ಟ್ರೆಡಿಷನಲ್ ಲುಕ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೀರಿಯಲ್. ಓಕೆ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ಲ ಎಷ್ಟು ರೀತಿಯ ಜಡೆಗಳನ್ನ ಯಾವ ರೀತಿ ಹಾಕೊಳ್ಳೋದು ಸಿಂಪಲ್ ಆಗಿ ಸ್ಯಾರಿಗೆ ಅಂತ ತೋರಿಸಿದ್ದೀನಿ. ಸೊ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಾನು ಯಾವ ಹೇರ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತು ನನಗೆ ಕೆಲವೊಂದು ಜಡೆಗಳನ್ನ ಬಾಚಿದ್ದು ಅಶ್ವಿನಿ ಅಂತ ಹೇಳಿ ನನ್ನ ನೇಬರು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಓಕೆ, ಇವರು ಮಲ್ಟಿ ಟ್ಯಾಲೆಂಟೆಡ್. ನೆಕ್ಸ್ಟ್ ಟೈಮಲ್ಲಿ ಅವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನನ್ನ ವ್ಲಾಗ್ಸ್ ಮೂಲಕ ಹೊರತೆಗೆಯೋಣ, ಆಯ್ತಾ? ಮೆಹಂದಿ ಎಲ್ಲ ಹಾಕ್ತಾರಂತೆ, ಈಸಿಯಾಗಿ ಮೆಹಂದಿ ಹಾಕೋದನ್ನ ಅದನ್ನೆಲ್ಲ ಅವ್ರ ಕೈಯಿಂದ ಮಾಡಿಸ್ಕೊಡೋಣ ಕೆಲವೊಂದು. ಓಕೆ, ಈಗ ನಮ್ಮ ಅಕ್ಕನಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಸ್ ಆದಷ್ಟು ನೋಡಿ, ಅಕ್ಕನಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಅಂತೂ ಕೊಡೋದಕ್ಕೆ ಮರಿಬೇಡಿ. ಇಷ್ಟು ಹೇಳ್ಕೊಟ್ಟಿದ್ದೀವಿ, ಕೊಡದೇನೆ ಇರ್ತಾರ, ಲೈಕ್ ಕೊಡ್ಲೇಬೇಕು. ಓಕೆ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇವಳು ಇಷ್ಟೊಂದು ಜಡೆ ಆಗ್ತಾಳೆ ಅಂತಾನೆ ಗೊತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಬಂದು ಎಷ್ಟು 2 years ಆಯ್ತಾ? 2 years ಆಯ್ತು. ಜಸ್ಟ್ ನಾನು ಇವತ್ತು ಅಲ್ಲಿ ಮನೇಲಿ ನನಗೆ ರೆಡಿ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಇರ್ವಿನು ಆಟ ಆಡ್ತಿದ್ದ, ಮತ್ತೇನು ಮಲಗಿರ್ಲಿಲ್ಲ. ಇನ್ನು ನನಗೆ ಅಲ್ಲಿ ರೆಡಿ ಆಗ್ಲಿಕ್ಕೆ ಆಗಲ್ಲ, ಜಸ್ಟ್ ಬಾಚ್ಕೊಳ್ಳಿಕ್ಕೆ ಮತ್ತೆ ಡಿಸ್ಟರ್ಬ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಬಂದೆ ಇವ್ರ ಮನೆ ಹತ್ರ. ಮತ್ತೆ ಇವಳು ನನಗೂ ಕೆಲವೊಂದು ಗೊತ್ತಾಗ ನಾನು ಆಗ್ತೇನೆ ಅಂತ ಹೇಳಿದ್ದು. ಸರಿ ಹಾಕು ಅಂತೇಳಿ, ಕೆಲವ್ರಿಗೆ ಯಾರು ಯೂಸ್ ಆಗ್ಬೋದೇನೋ ಅಂತೇಳಿ ನಾವು ಶೇರ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದಾಳೆ, ನನಗಂತೂ ತುಂಬಾನೇ ಖುಷಿ ಆಯಿತು.
1 ಇಯರಿಂದ 2 ಇಯರ್ಸ್ ಅಲ್ಲ 2 ಇಯರ್ಸ್ ಇಂದ ನಾನು ಯೂಸ್ ಮಾಡ್ಕೊಳ್ಳಿಲ್ವಲ್ಲ, ನಂಗೆ ಗೊತ್ತಿಲ್ವಲ್ಲ ಇವಳು ಇಷ್ಟು ಚೆನ್ನಾಗಿ ಆಡ್ತಾಳಲ್ಲ ಅಂತ ಹೇಳಿ ಅನ್ಸ್ತು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಸೊ ಇದನ್ನೆಲ್ಲ ಓಕೆ ಫ್ರೆಂಡ್ಸ್, ಈ ವ್ಲಾಗ್ಸ್ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.